Hey guys, welcome back to Saga Stories. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಬ್ಯಾನ್ ನಿನ್ನೆ ರಾತ್ರಿಯಿಂದ ಬರ್ತಾ ಇರುವಂತ ಅಪ್ಡೇಟು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಟಿಮ್ ಡೇವಿಡ್ RCB ಇಂದ ಬ್ಯಾನ್ ಆಗ್ಬಿಟ್ಟವ್ರೆ ಗುರು. ಏನ್ ಕಂಪ್ಲೀಟ್ ಆಗಿ ಬ್ಯಾನ್ ಅಂತ ನೋಡ್ತು ಅಂದ್ರೆ ಹೌದು, ಕಂಪ್ಲೀಟ್ ಆಗಿ ಬ್ಯಾನ್ ಏನಲ್ಲ. ನೆಕ್ಸ್ಟ್ ಸೀಸನ್ ಮೊದಲನೇ ಮ್ಯಾಚ್ ಇಂದ ಇವರು ಅಫಿಷಿಯಲಿ ಬ್ಯಾನ್ ಆಗಿದ್ದಾರೆ. ಸೊ ಇದನ್ನ ನಾವು ನೋಡಿದೀವಿ, ಸಾಕಷ್ಟು ಸಲ ನೋಡಿದೀವಿ. ಎಷ್ಟೋ ಜನ ಕ್ರಿಕೆಟರ್ಸ್ಗಳು, ರಿಷಬ್ ಪಂತ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಸೊ ಅವರೆಲ್ಲ ಬ್ಯಾನ್ ಆಗಿರೋದನ್ನ, ಒಂದೊಂದು ಮ್ಯಾಚ್ ಬ್ಯಾನ್ ಆಗಿರೋದನ್ನ ನೋಡಿದೀವಿ. ಸೊ ಇದೇನು ಫಾರ್ ದ ಫಸ್ಟ್ ಟೈಮ್ ಏನ್ ಬ್ಯಾನ್ ಆಗ್ತಾ ಇಲ್ಲ. ಯಾಕಂದ್ರೆ ಜಸ್ಟ್ ಬಿಕಾಸ್ ಆಫ್ ಡಿಮೆರಿಟ್ ಪಾಯಿಂಟ್ಸ್ ಇವರು ಬ್ಯಾನ್ ಆಗಿರೋದು. ಒಂದ್ ಮ್ಯಾಚ್ ನ ಬ್ಯಾನ್, ಒಂದ್ ಮ್ಯಾಚ್ ನ ಸಸ್ಪೆನ್ಷನ್. ಹರ್ಷಿತ್ ರಾಣಾ ಕೂಡ ಬ್ಯಾನ್ ಆಗಿದ್ರು, ಆಮೇಲೆ ದಿಗ್ವಿಜ್ ರಾತಿ ಕೂಡ ಬ್ಯಾನ್ ಆಗಿದ್ರು ಅಂತ ಕಾಣಿಸುತ್ತೆ. ಹಾರ್ದಿಕ್ ಪಾಂಡ್ಯ ಆಗಿರ್ಲಿಲ್ಲ, ಇವರು ದಿಗ್ವಿಜ್ ರಾತಿ ಆಗಿದ್ರು, ಜೊತೆಗೆ ಹರ್ಷಿತ್ ರಾಣಾ ಕೂಡ ಆಗಿದ್ರು. ಸೊ ಇದೆಲ್ಲ ನೋಡಿದೀವಿ ನಾವು ಈ ಹಿಂದೆ IPL ಅಲ್ಲಿ. ಸೊ ಅದೇ ರೀತಿ ಟಿಮ್ ಡೇವಿಡ್ ಕೂಡ ಸೀಸನ್ ಓಪನರ್ ಇದು ಕ್ಯಾರಿ ಫಾರ್ವರ್ಡ್ ಆಗಿದೆ. ನೆಕ್ಸ್ಟ್ ಸೀಸನ್ 2027 IPL ಸೀಸನ್ಗೆ ಮೊದಲನೇ ಮ್ಯಾಚ್ ನ ಟಿಮ್ ಡೇವಿಡ್ ಆಡಂಗಿಲ್ಲ. ಆ ಮ್ಯಾಚ್ ಇಂದ ಬ್ಯಾನ್ ಆಗಿದ್ದಾರೆ. ಏನಕ್ಕಪ್ಪ ರೀಸನ್ ಅಂತ ನೋಡ್ತೋ ಅಂತಂದ್ರೆ, ಆಲ್ರೆಡಿ ಇವ್ರು ಪೆನಾಲ್ಟಿ ಹಾಕಿಸ್ಕೊಂಡಿದ್ರು. ಡಿಮೆರಿಟ್ ಪಾಯಿಂಟ್ಸ್, 2 ಡಿಮೆರಿಟ್ ಪಾಯಿಂಟ್ ಇವರ ಬೊಕ್ಕೆಯಲ್ಲಿ ಇತ್ತು, ಆಲ್ರೆಡಿ ತೆಕ್ಕೆಯಲ್ಲಿತ್ತು. ಸೊ ಏನಾಗಿದೆ ಅಂತಂದ್ರೆ, ಮುಂಚೆನೇ ಡಿಮೆರಿಟ್ ಪಾಯಿಂಟ್ ಹಾಕಿಸ್ಕೊಂಡ್ರಿ. ಏನಕ್ಕೆ ಅಂತಂದ್ರೆ, ಅದು ಮಿಡಲ್ ಫಿಂಗರ್ ನ ತೋರಿಸಿದ್ಕೆ ಮ್ಯಾಚ್ ನ ಗೆದ್ದಂತ ಒಂದು ಫ್ರಸ್ಟ್ರೇಷನ್ ರೊಚ್ಚಿಗೆದ್ಬಿಟ್ಟು ಕ್ಲೋಸ್ ಫಿನಿಶ್ ಆಗಿತ್ತಲ್ಲ, ಲಾಸ್ಟ್ ಬಾಲ್ ಫಿನಿಶ್ ಆಗಿದ್ರು, ಅದಕ್ಕೋಸ್ಕರ ಮಿಡಲ್ ಫಿಂಗರ್ ಎಲ್ಲ ತೋರಿಸ್ಬಿಟ್ಟಿದ್ರು. ಸೊ ಅದಕ್ಕೆ ಹಾಕಿಸ್ಕೊಂಡಿದ್ರು 2 ಡಿಮೆರಿಟ್ ಪಾಯಿಂಟ್ಸ್, ಜೊತೆಗೆ 50% ಆಫ್ ದ ಮ್ಯಾಚ್ ಫೀಸ್ ನ ಅವಾಗಲೂ ಫೈನ್ ಆಗಿ ಹಾಕಿಸ್ಕೊಂಡಿದ್ರು. ಸೊ ನಿನ್ನೆ ಮ್ಯಾಚ್ ಅಲ್ಲಿ ಏನಾಗಿದೆ ಅಂತ ಅಂದ್ರೆ ಮೊನ್ನೆ ಮ್ಯಾಚ್ ಅಲ್ಲಿ ಏನಾಗಿದೆ ಅಂತ ಅಂದ್ರೆ, ಸೊ 10ನೇ ಓವರ್ ನಡೆಯುವಂತ ಟೈಮಲ್ಲಿ ಫಸ್ಟ್ ಬೌಲಿಂಗ್ ಮಾಡ್ತಾ ಇರ್ತಾರೆ RCB ಅವರು. ಅವಾಗ ಒಂದು ವಿಕೆಟ್ ಅನ್ನೋ ಬೀಳುತ್ತಂತೆ. ಸೊ ಆ ವಿಕೆಟ್ ಬಿದ್ದಂತ ಟೈಮಲ್ಲಿ ಇವರು ಫ್ರಸ್ಟ್ರೇಷನ್ ಅವ್ರು ರೊಚ್ಚಿಗೆದ್ಬಿಟ್ಟು ಐಸ್ ಬ್ಯಾಗ್ಸ್ ಏನಿರುತ್ತೋ ಅದನ್ನ ಟುವರ್ಡ್ಸ್ ಅಂಪೈರ್ ನಿತಿನ್ ಮೆನನ್ ಕಡೆಗೆ ಎಸಿತಾರಂತೆ. ಸ್ವಲ್ಪ ರೊಚ್ಚಿಗೆದ್ಬಿಟ್ಟು ವಿಕೆಟ್ ಬಿತ್ತು ಅಂತ ಫ್ರಸ್ಟ್ರೇಷನ್ ಅಲ್ಲಿ ಒಂಥರ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಐಸ್ ಬ್ಯಾಗ್ಸ್ ಅಂಪೈರ್ಸ್ ಟುವರ್ಡ್ಸ್ ಎಸಿತಾರಂತೆ. ಅಂದ್ರೆ ಇದು ಪೋಸ್ಟ್ ಮ್ಯಾಚ್ ಅಲ್ಲಿ ಆಗಿರೋದಲ್ಲ, ಡ್ಯೂರಿಂಗ್ ದ ಮ್ಯಾಚ್ ಆಗಿರೋದು. ಮ್ಯಾಚ್ ನಡೆಯುವಂತ ಟೈಮಲ್ಲಿ ಐಸ್ ಬ್ಯಾಗ್ಸ್ ನ ಇವರು ಎಸೆದ್ರಂತೆ ಅಂಪೈರ್ ನಿತಿನ್ ಮೆನನ್ ಕಡೆಗೆ. ಸೊ ಇದು ಒಂದು ಬಿಗ್ಗೆಸ್ಟ್ ಅಫೆನ್ಸ್ ಆಗಿದೆ. ಆರ್ಟಿಕಲ್ 2.9 IPL ಕೋಡ್ ಆಫ್ ಕಂಡಕ್ಟ್ ನ ಈ ಒಂದು ಇನ್ಸಿಡೆಂಟ್ ವೈಲೇಟ್ ಮಾಡ್ತಾ ಇರೋದ್ರಿಂದ ಇವ್ರನ್ನ ಮತ್ತೆ ಇವಾಗ 2 ಡಿಮೆರಿಟ್ ಪಾಯಿಂಟ್ ಇವರಿಗೆ ಹಾಕಲಾಗಿದೆ. ಜೊತೆಗೆ 50% ಆಫ್ ದ ಮ್ಯಾಚ್ ಫೀಸ್ ನ ಇವರಿಗೆ ಮತ್ತೆ ಫೈನ್ ಆಗಿ ಹಾಕಲಾಗಿದೆ. ಸೊ ಟೋಟಲ್ ಆಗಿ ಓವರ್ ಆಲ್ ಆಗಿ 4 ಡಿಮೆರಿಟ್ ಪಾಯಿಂಟ್ಸ್ ಆಗಿದ್ರಿಂದ ನೋಡಿ, ಒಂದೊಂದೇ ಸಲ 2 ಹಾಕೊಂಡ್ಬಿಟ್ಟಿದ್ರು. ಲೆವೆಲ್ 1 ಅಫೆನ್ಸ್ ಆಗಿದ್ರು ಕೂಡ. ಸೊ ಇದು ಡಿಮೆರಿಟ್ ಪಾಯಿಂಟ್ 2 ಹಾಕಿದ್ರು. ಒಂದೊಂದು ಟೈಮ್ 1 ಹಾಕ್ತಾರೆ. ಸ್ವಲ್ಪ ಮಟ್ಟಿಗೆ ಇತ್ತು ಅಂದ್ರೆ ಸ್ವಲ್ಪ ಓವರ್ ಆಯ್ತು ಎಸೆಯುವಂಥದ್ದೆಲ್ಲ ಇದೆ. ಹೌದು, ಪೋಸ್ಟ್ ಮ್ಯಾಚ್ ಅಲ್ಲಿ ನೋಡಿರೋ ಹಾಗೇನೆ ಆಂಡಿ ಫ್ಲವರ್ ಮೇಲೆ ತಗೊಂಡೋಗ್ಬಿಟ್ಟು ಫಿಲ್ ಸಾಲ್ಟ್ ಮತ್ತೆ ಟಿಮ್ ಡೇವಿಡ್ ಅವರು ಇಬ್ರು ಕೂಡ ಐಸ್ ನ ಸುರಿತಾರೆ. ಸೊ ಅದು ಬೇರೆ, ಪೋಸ್ಟ್ ಮ್ಯಾಚ್ ಅಲ್ಲಿ ಆಗಿದ್ದು ಅವ್ರ ಟೀಮ್ ಎಂಜಾಯ್ಮೆಂಟ್ ಸೆಲೆಬ್ರೇಷನ್ ಅದು ಬೇರೆ, ಅದಕ್ಕೆಲ್ಲ ಹಾಕಿರೋದು. ಅದನ್ನ ಅನ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ಸೊ ಇದು ಅಂಪೈರ್ಗೆ ಹಾಕಿರೋಂಥದ್ದು, ಡ್ಯೂರಿಂಗ್ ದ ಮ್ಯಾಚ್, ಡ್ಯೂರಿಂಗ್ ಫಸ್ಟ್ ಇನ್ನಿಂಗ್ಸ್ ಹಾಕಿರೋಂಥದ್ದು. ಸೊ ಆ ರೀಸನ್ ಇಂದ ಇವರಿಗೆ 2 ಡಿಮೆರಿಟ್ ಪಾಯಿಂಟ್ ಹಾಕಿದ್ರೆ ಟೋಟಲ್ ಆಗಿ ಓವರ್ ಆಗಿ 4 ಡಿಮೆರಿಟ್ ಪಾಯಿಂಟ್ ಆಗಿರೋದ್ರಿಂದ 4 ಡಿಮೆರಿಟ್ ಪಾಯಿಂಟ್ ಆಯ್ತು ಅಂದ್ರೆ ಗೊತ್ತಿರೋದು ನಿಮ್ಗೆ, ಒಂದು ಮ್ಯಾಚ್ ಬ್ಯಾನ್ ಆಗ್ತಾರೆ ಅಂತ. 3ಕ್ಕಿಂತ ಜಾಸ್ತಿ ಡಿಮೆರಿಟ್ ಪಾಯಿಂಟ್ ಆಯ್ತು ಅಂತಂದ್ರೆ. ಬಟ್ ಇದು ಹೆಂಗಿದೆ ಅಂದ್ರೆ ರೋಲು ಈ ಸೀಸನ್ ಆದ್ರೆ ಓಕೆ ಆಗಿತ್ತು, ಬಟ್ ನೆಕ್ಸ್ಟ್ ಸೀಸನ್ ಕ್ಯಾರಿ ಫಾರ್ವರ್ಡ್ ಆಗುತ್ತಲ್ಲ. ಇದನ್ನ ನೋಡುವಂತ ಮ್ಯಾಚ್ ರೆಫ್ರಿ ಜಾವಗಲ್ ಶ್ರೀನಾಥ್ ಅವರು, ಇಲ್ಲ ಗುರು ನೀನು ಓವರ್ ಆಯ್ತು, ಜಾಸ್ತಿ ಆಡ್ತಾ ಇದ್ದೆ, ನಿಗರಾಡ್ತಾ ಇದೆಯಾ ನೀನು ಅಂತ ಅಂದ್ಬಿಟ್ಟು ಇವಾಗ ಡಿಮೆರಿಟ್ ಪಾಯಿಂಟ್ಸ್ ಗಳನ್ನ ಹಾಕ್ಬಿಟ್ಟು ಒಂದು ಮ್ಯಾಚ್ ಬ್ಯಾನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸೀಸನ್ ಓಪನರ್ಸ್ಗೆ ಟಿಮ್ ಡೇವಿಡ್ ಆಡಂಗಿಲ್ಲ. ಇದ್ರೂ ಕೂಡ ಪ್ರೆಸೆಂಟ್ ಇದ್ರೂ ಕೂಡ ಆಡಂಗಿಲ್ಲ ಅವರು. ಸೊ ಪೆನಾಲ್ಟಿನ ತಗೊಂಡಿದ್ದಾರೆ ಇವಾಗ. ಏನ್ ಹೇಳೋದಾಗರು ನೋಡಿ, ಫಸ್ಟ್ ಮ್ಯಾಚ್ ನೋಡ್ತು ಅಂದ್ರೆ 2 ಡಿಮೆರಿಟ್ ಪಾಯಿಂಟ್ ಹಾಕಿಸ್ಕೊಂಡಲ್ಲ, ಅಮಿಕೊಂಡಿದ್ರೆ ಆಗಿತ್ತು. ಏನಾದ್ರೆ ತೋರಿಸುವಂತ ಅಗತ್ಯತೆ ಏನು ಇರಲಿಲ್ಲ ಅಲ್ಲಿ. ಸೊ ಏನೋ ಒಂದ್ ಸ್ವಲ್ಪ ನೋಡಿ, ಆದ್ರೂ ಟ್ರೆಂಡಿಂಗ್ ಅಲ್ಲಿ ಇರಬೇಕು, ಪಾಸಿಟಿವ್ ಆರ್ ನೆಗೆಟಿವ್ ಟ್ರೆಂಡಿಂಗ್ ಅಲ್ಲಿ ಇರಬೇಕು. ಡಿಬಾಸ್ ತರ ಹತ್ರ ಟಿಮ್ ಡೇವಿಡ್ ಈ ಸೀಸನ್ ಯೋಚನೆ ಮಾಡಿರುವಂತ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಈ ತರ ಹಾಕಿಸ್ಕೊಡ್ರೋ 4 ಡಿಮೆರಿಟ್ ಪಾಯಿಂಟ್ಸ್ ನ. ಅದಕ್ಕೋಸ್ಕರ ನಾವು ಕೂಡ ಫೇರ್ ಪ್ಲೇ ಅವಾರ್ಡ್ ಅಲ್ಲಿ ಕೆಳಗಡೆ ಬಾಟಮ್ ಆಫ್ ದ ಟೇಬಲ್ ಕಚ್ಕೊಂಡಿರೋದು. RCB ಫೇರ್ ಪ್ಲೇ ಅವಾರ್ಡ್ ಅಲ್ಲಿ ಬಾಟಮ್ ಆಫ್ ದ ಟೇಬಲ್ ಗೆ ಕಚ್ಕೊಳ್ಳೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಯಾರು ಅಂದ್ರೆ ಅದು ಟಿಮ್ ಡೇವಿಡ್. ಹೌದು, ಯಾಕೆಂತಂದ್ರೆ ಅಂಪೈರ್ಸ್ಗೆ ಹತ್ರ ಹೋಗ್ಬಿಟ್ಟು ಬಾಲ್ ನೋಡ್ತೀನಿ ಕೊಡು ಅಂತ ಅನ್ನೋದು, ಜೊತೆಗೆ ಮಿಡಲ್ ಫಿಂಗರ್ ನ ತೋರಿಸೋದು. ಅವಾಗ್ಲೂ ಕೂಡ ಹಾಕಿಸ್ಕೊಂಡಿದ್ದು 3ನೇ ಸಲ ಹಾಕ್ತಾ ಇರೋದು ಅಫೆನ್ಸ್. ಹಂಗ್ ನೋಡಕ್ ಹೋಯ್ತು ಟಿಮ್ ಡೇವಿಡ್ದು 3 ಅಫೆನ್ಸ್ ಮಾಡಿದರೆ. ಫಸ್ಟ್ ಟೈಮ್ ಆದಾಗ ಏನಲ್ಲ ಡಿಮೆರಿಟ್ ಪಾಯಿಂಟ್ ಏನು ಹಾಕಿರ್ಲಿಲ್ಲ, ಫೈನ್ ಹಾಕಿದ್ರೆ ಅಷ್ಟೇ. ಸೆಕೆಂಡ್ ಟೈಮ್ ಆದಾಗ ಡಿಮೆರಿಟ್ ಪಾಯಿಂಟ್ಸ್ ಹಾಕಿದ್ರು, ಥರ್ಡ್ ಟೈಮ್ ಆದಾಗ ಡಿಮೆರಿಟ್ ಪಾಯಿಂಟ್ಸ್ ಹಾಕಿದ್ರು. ಸೊ 3 ಅಫೆನ್ಸ್ ಮಾಡಿದ್ದಾರೆ. ಅಂಡ್ ನಾವ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ಅಲ್ಲಿ ಇವ್ರನ್ನ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಫೇರ್ ಪ್ಲೇ ಅವಾರ್ಡ್ ಅಲ್ಲಿ. ಸೊ ಟಿಮ್ ಡೇವಿಡ್ ಅವರು ಫೇರ್ ಪ್ಲೇ ಅವಾರ್ಡ್ ನ ಉಣಿಸ್ಬಿಟ್ಟಿದ್ದಾರೆ ನಮ್ಮ RCB ಅಂತ ಹೇಳ್ಬೇಕು. ಇದು ಬೇರೆ ಯಾರು ಕೂಡ ಅಷ್ಟು ಇದಾಗಿ ಒಂಥರ ವೈಲೇಟ್ ಮಾಡೋದು ರೂಲ್ಸ್ ನ ಅದೆಲ್ಲ ಏನು ಮಾಡಿಲ್ಲ ನಮ್ಮ RCB. ಟಿಮ್ ಡೇವಿಡ್ ಮಾತ್ರನೇ ಮಾಡಿರೋದು. ಸೊ ನಿಮ್ಗೆ ಅನಿಸಿದಪ್ಪ ಟಿಮ್ ಡೇವಿಡ್ ನ ಬ್ಯಾನ್ ಏನಿದೆ ಫಸ್ಟ್ ಮ್ಯಾಚ್ಗೆ, ಇನಾಗ್ರಲ್ ಮ್ಯಾಚ್ಗೆ ನೆಕ್ಸ್ಟ್ ಸೀಸನ್ ನಮ್ಮ RCBದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಬೇರೆ ಏನು ದೊಡ್ಡ ತಲೆ ಚಚ್ಕೊಳ್ಳೋಂಥದ್ದೆಲ್ಲ ಏನಾಗಿಲ್ಲ, ಜಸ್ಟ್ ಒಂದು ಮ್ಯಾಚ್ ಬ್ಯಾನ್ ಆಗಿದ್ದಾರೆ ಅಷ್ಟೇ. ಇದೇನು ಯಾರು ಆಗದೆ ಇರೋದಲ್ಲ, ಅವರು ಆಗಿದ್ದಾರೆ.